ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸುಲಭವಾಗಿ ಹಣ್ಣಾದ ಒಂದು ಪಪ್ಪಾಯಿಯಿಂದ ಹೇಗೆ ಹಲ್ವಾ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಪಪ್ಪಾಯಿಯನ್ನು ಉಪಯೋಗಿಸಿಕೊಂಡು ಒಂದು ರುಚಿಯಾದ ಹಲ್ವವನ್ನು ಮಾಡೋದು ಹೇಗೆ ಅಂತೇಳಿ ನೋಡುವ. ಕೆಲವೊಮ್ಮೆ ನಾವು ತಂದ ಪಪ್ಪಾಯಿ ತುಂಬ ಹಣ್ಣಾಗಿರ್ತದೆ, ಆವಾಗ ಅದನ್ನು ವೇಸ್ಟ್ ಮಾಡೋ ಬದಲು ಈ ಥರ ಬೆಲ್ಲವನ್ನು ಉಪಯೋಗಿಸ್ಕೊಂಡು ಹಲ್ವಾ ಮಾಡಿದರೆ ಮತ್ತೆ ಕೂಡ ಉಪಯೋಗಿಸಿಕೊಳ್ಬೋದು. ಇದಕ್ಕೆ ನಾನು ಉಪಯೋಗಿಸಿರೋದು ಒಂದು ದೊಡ್ಡ ಪಪ್ಪಾಯಿಯನ್ನು ತುರಿದು ಇಟ್ಕೊಂಡಿದ್ದೇನೆ, ಒಂದು ಸ್ವಲ್ಪ ತುಪ್ಪ, ಹಾಗೆಯೇ ಅದು ಹಲ್ವವನ್ನು ಬೇಯಿಸಲಿಕ್ಕೆ 1 ಕಪ್ಪಷ್ಟು ಹಾಲು ತಗೊಂಡಿದ್ದೇನೆ. ಪಪ್ಪಾಯಿ ಎಷ್ಟು ಸಿಹಿಯನ್ನು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಬೇಕಾಗ್ತದೆ. ನಾನಿಲ್ಲಿ 1 ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೇನೆ. ರುಚಿಗೆ ಸ್ವಲ್ಪ ಏಲಕ್ಕಿ. ಮೊದಲಿಗೆ ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಪಪ್ಪಾಯಿ ತುರಿಯನ್ನು ಹಾಕ್ಕೊಂಡು ಅದನ್ನು ಒಂದು 5 ನಿಮಿಷದವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಅದೊಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆದರೆ ಒಳ್ಳೆ ರುಚಿಯಾಗಿ ಬರ್ತದೆ. ಹಾಗಾಗಿ ಒಂದು 5 ನಿಮಿಷ ಅದನ್ನು ಹಾಗೇ ಫ್ರೈ ಮಾಡಿಕೊಳ್ಳುವ. ಈ ಹಂತದಲ್ಲಿ ಇದಕ್ಕೆ ಬೇರೆ ಏನು ಹಾಕೋದು ಬೇಡ, ಬರೀ ತುಪ್ಪದಲ್ಲಿ ಮಾತ್ರ ಅದನ್ನು ಫ್ರೈ ಮಾಡಿ ಒಂದು 5ರಿಂದ 7 ನಿಮಿಷವರೆಗೆ ಟೈಮ್ ಬೇಕಾಗ್ತದೆ. ಒಂದು 10ರಿಂದ 15 ನಿಮಿಷದೊಳಗೆ ನಮಗೆ ಈ ಹಲ್ವಾ ರೆಡಿ ಆಗ್ತದೆ. ನೋಡಿ, ಇದೀಗ ಮೆತ್ತಗೆ ಬೆಂದು ರೆಡಿ ಆಯಿತು. ಇದಕ್ಕೀಗ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ. ನಾವು ಕ್ಯಾರೆಟ್ ಹಲ್ವಾ ಹೇಗೆ ಮಾಡ್ತೇವೆ ಅದೇ ರೀತಿ ಪಪ್ಪಾಯಿ ಸರಿ ಬೇಯುವವರೆಗೆ ಅದನ್ನು ಬೇಯಿಸಿಕೊಳ್ಬೇಕು. ಒಂದು 4ರಿಂದ 5 ನಿಮಿಷ ಬೇಕಾಗ್ತದೆ ಈ ಪ್ರೊಸೆಸ್ಗೆ. ನೋಡಿ, ಇದು ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಈ ಹಂತದಲ್ಲಿ ಇದಕ್ಕೀಗ ಸಿಹಿಗೆ ಸಕ್ಕರೆ ಬೇಕಾದವರು ಸಕ್ಕರೆ ಹಾಕಿಕೊಳ್ಬೋದು. ನಾನಿಲ್ಲಿ ಬೆಲ್ಲವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ನೀವು ಎಷ್ಟು ಪಪ್ಪಾಯಿ ತಗೊಂಡಿದ್ದೀರಿ ಅಷ್ಟೇ ಬೆಲ್ಲವನ್ನು ಹಾಕಿ. ತುಂಬ ಸಿಹಿ ಉಂಟು ಅಂತಾದರೆ ಅದರ ಅರ್ಧ ಹಾಕ್ಕೊಂಡ್ರೂ ಸಾಕು. ಕೆಲವರಿಗೆ ಪಪ್ಪಾಯಿ ಇಷ್ಟ ಆಗೋದಿಲ್ಲ, ಮತ್ತು ಕೆಲವರಿಗೆ ಪಪ್ಪಾಯಿ ಆರೋಗ್ಯಕ್ಕೆ ಆಗೋದಿಲ್ಲ. ಅಂಥವರು ನೋಡಿಕೊಂಡು ಮಾಡಿ. ಇದನ್ನು ಮಾಡುವಾಗ ಗರ್ಭಿಣಿಯರು, ಹಾಗೆ ಉಷ್ಣ ಪ್ರವೃತ್ತಿಯವರು, ಅವರಿಗೆಲ್ಲ ಪಪ್ಪಾಯಿ ಅಷ್ಟು ಶರೀರಕ್ಕೆ ಹಿಡಿಸುವುದಿಲ್ಲ. ಅಂಥವರೆಲ್ಲ ಇದನ್ನು ಮಾಡಬೇಡಿ. ಇನ್ನಿದನ್ನು ತಳ ಬಿಡುವವರೆಗೆ ಇದನ್ನು ಕಾಯಿಸ್ತಾ ಹೋಗಬೇಕು. ರುಚಿಗೊಂದು 4 ಕಲ್ಲಿನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ನೀವು ಯಾವುದೇ ಸ್ವೀಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದು ರುಚಿಯನ್ನು ಹಾಗೂ ಸ್ವೀಟನ್ನು ಎನ್ಹಾನ್ಸ್ ಮಾಡಿಕೊಳ್ತದೆ ಅದು. ಈಗ ಇದಕ್ಕೆ ಬೇಕು ಅಂತಾದರೆ ಒಂದು ಸ್ವಲ್ಪ ಏಲಕ್ಕಿ ಹುಡಿ ಹಾಕಿಕೊಳ್ಬೋದು. ಹಾಗೆಯೇ ಒಂದು ಸ್ವಲ್ಪ ಜಾಕಾಯಿ ಹುಡಿ ಕೂಡ ಸೇರಿಸಿಕೊಳ್ಬೋದು. ನಿಮ್ಮ ಹತ್ರ ಯಾವುದಾದ್ರು ಡ್ರೈ ಫ್ರೂಟ್ಸ್, ಬಾದಾಮಿ ಅಥವಾ ಗೋಡಂಬಿ, ಪಿಸ್ತಾ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಬೋದು. ಹಾಗೆಯೇ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ತುಪ್ಪ ಒಂದು ಸ್ವಲ್ಪ ಮೊದಲೇ ಕೂಡ ಹಾಕಿಕೊಳ್ಬೋದು, ಕೊನೆಯಲ್ಲಿ ಹಾಕಿದರೆ ತುಪ್ಪದ ಪರಿಮಳ ಚೆನ್ನಾಗಿ ಬರ್ತದೆ. ಹೀಗೆ ತುಪ್ಪವನ್ನು ಸರಿಯಾಗಿ ಎಳೆದುಕೊಂಡು ಪೂರ್ತಿ ತಳ ಬಿಡುವವರೆಗೆ ಅದನ್ನು ಕಾಯಿಸ್ತಾ ಹೋದರೆ ಆಯಿತು. ಟೋಟಲಿ ಒಂದು 1/4 ಗಂಟೆ ಅಥವಾ 20 ನಿಮಿಷದೊಳಗೆ ನೀವು ಈ ಹಲ್ವವನ್ನು ಒಂದು ಪಪ್ಪಾಯ ಅಂದಾಜು ಒಂದು ಅರ್ಧದಿಂದ 3/4 kg ಅಳತೆಯ ಪಪ್ಪಾಯಿಯನ್ನು 1/4 ಗಂಟೆ ಅಥವಾ 20 ನಿಮಿಷದೊಳಗೆ ಈ ಹಲ್ವವನ್ನು ನೀವು ಮಾಡಿಕೊಳ್ಬೋದು. ತುರಿಲಿಕ್ಕೆ ಎಲ್ಲ ಸೇರಿ ಒಟ್ಟಿಗೆ ಒಂದು ಅರ್ಧ ಗಂಟೆ ಬೇಕಾದಿತ್ತು ಅಷ್ಟೇ. ನೋಡಿ, ಆಲ್ಮೋಸ್ಟು ನಮ್ಮ ಪಪ್ಪಾಯಿ ಹಲ್ವಾ ರೆಡಿ ಆಗ್ತಾ ಬಂತು. ತುಂಬ ದೊಡ್ಡ ಉರಿಯಲ್ಲಿ ಮಾಡಬೇಡಿ. ತುಂಬ ದೊಡ್ಡ ಉರಿಯಲ್ಲಿ ಮಾಡಿದರೆ ತಳ ಕೂತ್ಕೊಳ್ತದೆ. ಹಾಗೆಯೇ ಮೀಡಿಯಮ್ ಉರಿಯಲ್ಲಿ ಅದನ್ನು ಕಾಯಿಸ್ತಾ ಬನ್ನಿ. ರುಚಿಯಾದ ಪಪ್ಪಾಯಿ ಹಲ್ವಾ ರೆಡಿ ಆಯಿತು. ನೋಡಿ, ಈ ಅಳತೆಗಾದರೆ ಸಾಕಿದು. ಇದನ್ನು ತೆಗೆದು ಪ್ಲೇಟಿಗೆ ಹಾಕಿಕೊಳ್ಬೋದು. ಬೆಲ್ಲ ಹಾಕಿರೋದ್ರಿಂದ. ಸಕ್ಕರೆ ಆದರೆ ಇನ್ನೂ ಒಂದು ಸ್ವಲ್ಪ ಕಾಯಿಸಿಕೊಳ್ಬೋದು. ಇನ್ನೊಂದು 5 ನಿಮಿಷ ಬೇಕಿದ್ದಕ್ಕೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.